ಕರ್ನಾಟಕದ ಮೂಲಭೂತ ಅಭಿವೃದ್ಧಿಯು ಎಲ್ಲ ಭಾಗಗಳಲ್ಲಿ ಹರಡಬೇಕು ಅನ್ನೋದು ನಮ್ಮ ಸಂವಿಧಾನ ಹೇಳೋ ಮಾತು. ಆದರೆ ನಾವು ಕರ್ನಾಟಕದ ಉತ್ತರದ ಕಡೆ ನೋಡಿದಾಗ ಒಂದು ಮಾತು ಮನಸ್ಸಿಗೆ ಬರುತ್ತದೆ. ದಕ್ಷಿಣ ಬೆಳಗಿದೆ, ಉತ್ತರ ಬಿಸುಟಿದೆ ಎಂದು. ಹೌದು, ಬೆಂಗಳೂರು, ಮೈಸೂರು, ತುಮಕೂರು, ಚಿಕ್ಕಮಗಳೂರು ಇತ್ಯಾದಿ ನಗರಗಳು ಅಭಿವೃದ್ಧಿಯ ಹಾದಿಯಲ್ಲಿ ಜಾಗತಿಕ ಮಟ್ಟಕ್ಕೆ ಏರಿದಾಗ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಇನ್ನೂ ರಸ್ತೆಗಳಿಲ್ಲದೆ, ನೀರಿಲ್ಲದೆ, ಉದ್ಯೋಗವಿಲ್ಲದೆ ಜೀವನ ನಡೆಸುತ್ತಿದ್ದರೆ ಇದನ್ನು ನಾವು ಯಾವ ಡೆವಲಪ್ಮೆಂಟ್ ಅಂತ ಕರೀಬೇಕು? ಉತ್ತರ ಕರ್ನಾಟಕದ ಜನರು ದಶಕಗಳಿಂದ ವಂಚಿತರಾದರು. ರಾಜಕೀಯವಾಗಲಿ, ಆರ್ಥಿಕವಾಗಲಿ, ಶೈಕ್ಷಣಿಕವಾಗಲಿ ಎಲ್ಲಾ ದಿಕ್ಕುಗಳಿಂದ ಕೂಡ ಈ ಡೆವಲಪ್ಮೆಂಟ್ ಡಿಸ್ಪರ್ಸಿಟಿಯ ಅರಿವಾಗಿಲ್ಲದಂತಿರುವವರು. ಮಾಧ್ಯಮದಲ್ಲೂ ಹೆಚ್ಚು ಮಾತಿಲ್ಲ, ರಾಜಕಾರಣಿಗಳ ಬಾಯಲ್ಲೂ ಹೆಚ್ಚು ಮಾತಿಲ್ಲ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಉತ್ತರ ಭಾಗವು ಏಕೆ ಹೀಗಾಯಿತು, ಯಾರು ಹೊಣೆ, ಎಷ್ಟು ವರ್ಷದಿಂದ ಈ ನೆಲ ಹಿಂಜರಿಯುತ್ತಿದೆ ಎಂಬುದನ್ನು ನೀವು ತಿಳಿಯಬೇಕು. ಇದು ಕೇವಲ ಒಂದು ಭಾಗದ ಹಕ್ಕಿನ ಕಥೆಯಲ್ಲ, ಇದು ನ್ಯಾಯಕ್ಕಾಗಿ ಹೋರಾಡುವ ಧ್ವನಿ. ಇತಿಹಾಸದ ಮರೆವು. ವಿಜಯನಗರ ಸಾಮ್ರಾಜ್ಯ ಬಿದ್ದ ಮೇಲೆ ಉತ್ತರ ಕರ್ನಾಟಕದ ಬೆಳಕು ಕತ್ತಲಾಯಿತು. ಈ ಭಾಗ ರಾಜಕೀಯ ಪ್ರಾಮುಖ್ಯತೆಯ ಹೊರಗೆ ಉಳಿಯಿತು. ರಾಜ್ಯವೊಂದರ ಮುಖ್ಯ ಭಾಗವನ್ನು ಮರೆತರೆ ಬೆಳವಣಿಗೆ ಎಂಬುದು ಕೇವಲ ಕನಸು. ಈ ಪ್ರದೇಶದ ಇತಿಹಾಸ ದಕ್ಷಿಣದಂತೆ ಶಕ್ತಿಶಾಲಿಯಾಗಿರಲಿಲ್ಲ. ಹೀಗಾಗಿ ಕೇಂದ್ರೀಕೃತ ಯೋಜನೆಗಳು ಇಲ್ಲ. ನೀತಿ ಇಲ್ಲದ ಬಜೆಟ್ ಹಂಚಿಕೆ. ರಾಜ್ಯದಲ್ಲಿ ಸುಮಾರು 3 ಲಕ್ಷ ಕೋಟಿ ಬಜೆಟ್ ಬಂದರೂ ಉತ್ತರ ಕರ್ನಾಟಕಕ್ಕೆ ಸಿಗೋದು 10%ರಿಂದಲೂ ಕಡಿಮೆ. ರಸ್ತೆ ಇಲ್ಲ, ನೀರಿಲ್ಲ, ಆಸ್ಪತ್ರೆ ಇಲ್ಲ. ಆದರೆ ಬೆಂಗಳೂರಲ್ಲಿ ಮೆಟ್ರೋ, ಫ್ಲೈಓವರ್, ಟೆಕ್ ಪಾರ್ಕ್, ವಂಚನೆ ಎಂಬ ಶಬ್ದವೂ ಇಲ್ಲಿ ಚಿಕ್ಕದಾಗಿದೆ. ಜನರು ಕೇಳೋದೇ ಇಲ್ಲ, ಹೋರಾಟವೇ ಕಿತ್ತು ನಗುತ್ತಿದೆ. ಕೈಗಾರಿಕೆಗಳ ಕೊರತೆ. ಉತ್ತರ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಶೂನ್ಯ ಸಮಾನ. ಕೃಷಿಯ ಮೇಲೆ ನಂಬಿಕೆ, ಆದರೆ ಬೆಲೆ ಇಲ್ಲ. ಹೊಸ ಕೈಗಾರಿಕೆಗಳ ಬಗ್ಗೆ ಸರ್ಕಾರ ಕೇವಲ ಘೋಷಣೆ ಮಾಡಿದ್ದಷ್ಟೇ, ಅನುಷ್ಠಾನ ಶೂನ್ಯ. ಯುವಕರು ಬೆಂಗಳೂರಿಗೆ ವಲಸೆ ಹೋಗಿ ಕಾರ್ ಡ್ರೈವರ್, ಕ್ಯಾಬ್ ಡ್ರೈವರ್ ಆಗುತ್ತಿದ್ದಾರೆ. ಅವರು ಲೀಡರ್ ಆಗಬೇಕಿತ್ತು, ಲೇಬರ್ ಆಗಿದ್ದಾರೆ. ನೀರಿಲ್ಲದ ನಾಡು. ಮಹದಾಯಿ, ಮಲಪ್ರಭಾ ನದಿಗಳು ಅಪ್ಪ ಹರಿಯುತ್ತಿವೆ, ಆದರೆ ಗ್ರಾಮಸ್ಥರ ಹೊಟ್ಟೆಗೆ ನೀರಿಲ್ಲ. ತಾಪದ ರಕ್ತದಲ್ಲಿ ರೈತನು ಬೆಳೆ ಹಾಯಿಸುತ್ತಾನೆ, ಆದರೆ ಸರ್ಕಾರ ಕೈಕಟ್ಟಿ ನಿಂತಿದೆ. ನೀರಿಲ್ಲದ ಬದುಕು ಬಡತನದ ಸಂಕೇತವಾಗಿದೆ. ಶಿಕ್ಷಣದ ಅಸಮಾನತೆ. ಬೆಂಗಳೂರಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್, ಹುಬ್ಬಳ್ಳಿಯಲ್ಲಿ ಇನ್ನೂ ಶಾಲೆಗೆ ಕೊಠಡಿಗಳಿಲ್ಲ. ಕಲಿಯುವ ಹಕ್ಕು ಎಲ್ಲರಿಗೂ ಸಮಾನ, ಆದರೆ ಸೌಲಭ್ಯ ಅನ್ಯಾಯಪೂರ್ಣ. ಶಿಕ್ಷಕರ ಕೊರತೆ, ಶಾಲೆಗಳ ಕೊರತೆ, ತಂತ್ರಜ್ಞಾನ ಶೂನ್ಯ. ಅವರ ಕನಸುಗಳು ಕಲಿಯುವ ಮೊದಲು ಕೊಚ್ಚಿ ಹೋಗುತ್ತವೆ. ಆರೋಗ್ಯ ವ್ಯವಸ್ಥೆ ಹೀನ. ಅಸ್ವಸ್ಥರಾದರೆ ಆಸ್ಪತ್ರೆ ಹತ್ತಿರವೇ ಇಲ್ಲ. ಬೀದರ್ನಿಂದ ಬೆಂಗಳೂರಿಗೆ ಖಾಸಗಿ ಆಂಬ್ಯುಲೆನ್ಸ್ 15,000 ಕೊಟ್ಟರೆ ಎಲ್ಲಿಂದ ದುಡ್ಡು ಸಿಗಬೇಕು? ಆರೋಗ್ಯವಿಲ್ಲದೆ ಹಸಿವಿನ ಹೋರಾಟ. ಇದು ಬದುಕಲ್ಲ, ನರಕ. ರಾಜಕೀಯ ನಿರ್ಲಕ್ಷ್ಯ. ಹೆಚ್ಚು ಸಚಿವರು ದಕ್ಷಿಣ ಕರ್ನಾಟಕದಿಂದ. ಮಳೆಯಾಗಲಿ, ಬಟ್ಟೆ ಬದಲಿಸಿ ಚುನಾವಣೆಗೆ ಬರೋದೇ ಹೊರತು ಅಭಿವೃದ್ಧಿ ಅವರ ಗುರಿಯಲ್ಲ. ಉತ್ತರದ ಜನ ಮತದಾನದ ದಿನ ಮಾತ್ರ ಮುಖ್ಯ, ನಂತರ ಮರೆವು. ಈ ನಾಡಿಗೆ ಧ್ವನಿ ಬೇಕು, ಈ ಧ್ವನಿಯನ್ನು ನೀವು ನೀಡಬೇಕು. ಪರಿಹಾರದ ದಾರಿ. ಇದಕ್ಕೆಲ್ಲ ಉತ್ತರವಾಗಿ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿ ಅಗತ್ಯವಾಗಿದೆ. ನೇಮಿಸಿದ ಹಣ ತಲುಪಬೇಕು. ನಷ್ಟಪಡುವುದಕ್ಕೆ ಸಾಲ ಇಲ್ಲ. ರೈತರಿಗೆ ಸಮರ್ಪಿತ ನೀರಾವರಿ ಯೋಜನೆಗಳು, ಯುವಕರಿಗೆ ಉದ್ಯೋಗ ನಿಲಯಗಳು ಸ್ಥಾಪನೆ ಅಗತ್ಯ. ಇದು ದಯೆಯಲ್ಲ, ಇದು ನಮ್ಮ ಹಕ್ಕು. ಯುವಕರ ಜವಾಬ್ದಾರಿ. ಈ ನಾಡಿಗೆ ಸುಮ್ಮನೆ ಕಿವಿಮಾತು ಹೇಳೋ ಯುವಕರು ಬೇಕಿಲ್ಲ, ಹೋರಾಟ ಮಾಡುವ ಯುವಕರು ಬೇಕು. ವ್ಯಾಸಂಗ ಮಾಡಿ, ಮುಂದೆ ಬನ್ನಿ, ಆರ್ಥಿಕವಾಗಿ ಬಲಿಷ್ಠರಾಗಲಿ. ನಿಮ್ಮ ಹಕ್ಕನ್ನು ಕೇಳಿ. ನಿಮ್ಮ ಊರಿನ ಗೊಂದಲದ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಧ್ವನಿ ಮೂಡಿಸಿ. ಯಾರೋ ಒಬ್ಬ ಬಂದು ಬದಲಾಯಿಸುವುದಿಲ್ಲ, ನಾವು ಬದಲಾಯಿಸಬೇಕು. ಉತ್ತರ ಕರ್ನಾಟಕ ಒಂದು ನಾಡು ಮಾತ್ರವಲ್ಲ, ಅದು ಲಕ್ಷಾಂತರ ಕನಸುಗಳ ತೊಡಕು. ನಮ್ಮ ನಾಡು ಬೆಳೆಯಬೇಕು ಅಂದರೆ ಮೊದಲು ನಾವು ಬೆಳೆಯಬೇಕು. ಬದಲಾವಣೆ ಬದುಕು. ಆದರೆ ಬದಲಾವಣೆ ಹೊರಗಿನವರು ತರಲ್ಲ, ನಾವು ತರಬೇಕು. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿ. ನಿಮ್ಮ ಊರಿನ ಸತ್ಯವನ್ನು ದೇಶದ ಮುಂದೆ ಇಡಿ. ಏಕೆಂದರೆ ಬೆಳಕು ಹಂಚಿದಾಗ ಮಾತ್ರ ಇಡೀ ನಾಡು ಬೆಳೆಯುತ್ತದೆ. ಮನುಷ್ಯ ಬೆಳೆಯಬೇಕು ಅಂದರೆ ನೆಲವೂ ಬೆಳೆಯಬೇಕು. ಆದರೆ ಉತ್ತರ ಕರ್ನಾಟಕದ ನೆಲ ದಿನದಿಂದ ದಿನಕ್ಕೆ ಬತ್ತಿ ಹೋಗುತ್ತಿದೆ. ಇಲ್ಲಿನ ಜನ ಬೆಳೆಸುತ್ತಾರೆ, ಆದರೆ ಬೆಳವಣಿಗೆ ಮಾತ್ರ ಇಲ್ಲ. ನೀವು ಕೇಳ್ತೀರಾ, ಇದಕ್ಕೆಲ್ಲ ಉತ್ತರ ಏನು ಮಾಡೋದು ಅಂತ. ಆದರೆ ಉತ್ತರ ಸರಳ. ನೀವು ನಿಮ್ಮ ಊರಿನ ಬಗ್ಗೆ ಮಾತಾಡಿ, ಅದನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿ. ನಿಮ್ಮ ಸಮಸ್ಯೆಗಳನ್ನು ಹಂಚಿ. ಅಭಿವೃದ್ಧಿ ಕೊಡುವವರು ಬರುವುದಿಲ್ಲ, ಅವರನ್ನು ನಾವೇ ಕರೆತರಬೇಕು. ನಾವೇ ಬದಲಾಗದಿದ್ರೆ, ನಾವೇ ಓಡಿ ಹೋಗ್ತಾ ಇದ್ರೆ ನಮ್ಮ ನಾಡಿಗೆ ಬೆಳಕು ಯಾವತ್ತೂ ಬರೋದಿಲ್ಲ. ಇವತ್ತು ನಿಮ್ಮ ಒಂದು ಶೇರ್, ಒಂದು ಕಮೆಂಟ್, ಒಂದು ಧ್ವನಿ ನಾಳೆ ಈ ನಾಡಿನ ಮಕ್ಕಳ ಭವಿಷ್ಯ ಬದಲಾಯಿಸಬಹುದು. ಈ ವಿಡಿಯೋವನ್ನು ಹಂಚಿ, ಚರ್ಚೆ ಮಾಡಿ, ನಿಮ್ಮ ಊರಿನ ಭವಿಷ್ಯವನ್ನು ರೂಪಿಸಿ. ಏಕೆಂದರೆ ಬೆಳೆದ ನಾಡಿನಲ್ಲಿ ಜನ ಬದುಕುತ್ತಾರೆ, ಆದರೆ ಮರೆಯಾದ ನಾಡಿನಲ್ಲಿ ಜನ ಹೋರಾಡುತ್ತಾರೆ. ಉತ್ತರ ಕರ್ನಾಟಕವನ್ನು ಮತ್ತೆ ಜಗತ್ತಿಗೆ ಪರಿಚಯ ಮಾಡೋಕೆ ನೀವು ನಾವು ಎಲ್ಲರೂ ಒಂದಾಗೋಣ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.